ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಭಾಗವತ ಸ್ಕಂದ 1 ಅಧ್ಯಾಯ 8 ಶ್ಲೋಕ 41। अथ विश्वेश विश्वात्मन् विश्वमूर्ते स्वकेशु मे स्नेहपाशमिमं छिन्धि दृढं पाण्डुषु वृष्णिषु। ತುಂಬ ಮುಖ್ಯವಾದ ಶ್ಲೋಕ ಇದು. ಕುಂತಿ ಮಹಾರಾಣಿ ಕೊನೆಗೆ ಕೃಷ್ಣನ ಸ್ಥಾನದ ಗುಣಗಾನ ಎಲ್ಲ ಮಾಡಿ ಇವಾಗ ತನ್ನ ಒಂದು ಸಮಸ್ಯೆಯನ್ನು ಹೇಳ್ಕೊತಾ ಇದ್ದಾಳೆ. ಅದಕ್ಕೆ ಕೃಷ್ಣ ನನ್ನ ರಿಲೇಟಿವ್ ಅಲ್ಲ, ಆದರೆ ವಿಶ್ವಾತ್ಮ, ವಿಶ್ವದ ಆತ್ಮ, ವಿಶ್ವ ಈಶ, ಈ ಜಗತ್ತಿನ ಪ್ರಭು, ವಿಶ್ವಮೂರ್ತಿ. ಸೊ ಅಂತಹ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ದಯವಿಟ್ಟು ನನ್ನ ಸ್ವಕೇಶು ಅಂದರೆ ನನ್ನ ಜನರು, ನನ್ನವರು ಅಂದರೆ ಯಾರು? ಪಾಂಡವರು, ವೃಷ್ಣಿಗಳು. ವೃಷ್ಣಿ ಯಾಕೆಂದರೆ ಅವಳು ಹುಟ್ಟಿದ್ದು ಜನ್ಮ ವೃಷ್ಣಿ ಕುಟುಂಬದಲ್ಲಾಗಿದ್ದು, ವಿವಾಹ ಆಗಿದ್ದು ಪಾಂಡುವಿನೊಂದಿಗೆ. ಸೊ ಪಾಂಡವರ ಕುಟುಂಬಕ್ಕೆ ಸೇರಿದವಳು. ಈ 2 ಕುಟುಂಬಗಳೆಡೆಗೂ ಅವಳಿಗೆ ಸ್ನೇಹಪಾಶ ಸ್ನೇಹಪಾಶದಿಂದಾಗಿ ಅವಳು ಬಂಧಿತಳಾಗಿದ್ದಾಳೆ. ಅಂದರೆ ಅವರ ಮೇಲಿನ ಪ್ರೀತಿಯಿಂದಾಗಿ ಅವಳು ಬಂಧಿತಳಾಗಿದ್ದಾಳೆ. ಹಾಗಾಗಿ ಹೇಳ್ತಾ ಇದ್ದಾಳೆ, ಅದನ್ನು ಕತ್ತರಿಸಿ ಸಾಕು ಅಂತ. ಇದು ಬಹಳ ಮುಖ್ಯವಾದದ್ದು. ಪ್ರಭುಪಾದರು ಬರ್ತಾ ಇದ್ರೆ, ಶುದ್ಧ ಭಕ್ತ ಭಗವಂತನಿಂದ ಸ್ವಾರ್ಥಕ್ಕೋಸ್ಕರ ಏನನ್ನ ಕೇಳೋಕ್ಕೂ ಕೂಡ ಹಿಂಜರಿತಾನೆ, ಅಸಹ್ಯ ಆಗುತ್ತೆ ಅವನಿಗೆ. ಆದರೆ ಗೃಹಸ್ಥರು ಕೆಲವೊಮ್ಮೆ ಭಗವಂತನಿಂದ ಏನಾದರೂ ಉಪಕಾರಗಳನ್ನು ಕೇಳಬೇಕಾಗತ್ತೆ. ಯಾಕೆಂದರೆ ಅವರು ಕೌಟುಂಬಿಕ ಅಕ್ಕರೆಯಿಂದ ಬಂಧಿತರಾಗಿರ್ತಾರೆ. ಅಂದರೆ ಕೇಳಲೇಬೇಕು ಅಂತಲ್ಲ, ಬಟ್ ಅಂತಹ ಕೇಳೋ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಓಕೆ. ಅಂದರೆ ಅದು ಸಂಪೂರ್ಣವಾಗಿ ಶುದ್ಧ ಭಕ್ತಿಯ ಹಂತ ಅಲ್ಲ. ಆದರೆ ಗೃಹಸ್ಥರು ಅಂತಹ ಒಂದು ಪರಿಸ್ಥಿತಿಯಲ್ಲಿರ್ತಾರೆ. ಇವಾಗ ಉದಾಹರಣೆಗೆ ಮಕ್ಕಳ ಮೇಲಿನ ಪ್ರೀತಿಯಿಂದಾಗಿ ಮಕ್ಕಳಿಗಾಗಿ ಏನೋ ಒಂದು ಕೇಳೋದು, ಇದು ಗೃಹಸ್ಥರು ಮಾಡುವಂಥ ಕಾರ್ಯಗಳು. ಆದರೆ ಶುದ್ಧ ಭಕ್ತರು ಅಂದರೆ ಅವರು ಕೇವಲ ಭಕ್ತಿಗಾಗಿ ಮಾತ್ರ ಕೇಳ್ತಾರೆ. ಪರಿಸ್ಥಿತಿ ಏನೇ ಇರಲಿ, ಅಂತಿಮ ಉದ್ದೇಶ ಭಕ್ತಿ, ಶುದ್ಧ ಭಕ್ತಿ. ಸುಖ ಇರಲಿ, ದುಃಖ ಇರಲಿ, ಆ ಸನ್ನಿವೇಶಗಳನ್ನು ಎದುರಿಸಬೇಕು, ಅದು ಬೇರೆ ವಿಷಯ. ಆದರೆ ಅಂತಿಮವಾಗಿ ನಾವು ಬಯಸಬೇಕಾಗಿರೋದು ಶುದ್ಧ ಭಕ್ತಿ. ಸೊ ಹಾಗಾಗಿ ಕೆಲವೊಮ್ಮೆ ಗೃಹಸ್ಥರು ಭಗವಂತನಿಂದ ಏನಾದರೂ ಉಪಕಾರಗಳನ್ನು ಕೇಳ್ತಾರಪ್ಪ, ಹಿಂಗೆ ಮಾಡಪ್ಪ, ಹಂಗೆ ಮಾಡಪ್ಪ ಅಂತ. ಅದು ಕೌಟುಂಬಿಕ ಅಕ್ಕರೆಯಿಂದಾಗಿ. ಶುದ್ಧ ಭಕ್ತ ಆದರೆ ಇಂಥ ಸ್ಥಿತಿಯಲ್ಲಿ ಉಳಿಯೋಕ್ಕೆ ಇಷ್ಟಪಡಲ್ಲ. ಅಂದರೆ ಬೇಗ ಗೃಹಸ್ಥಾಶ್ರಮವನ್ನು ಮುಗಿಸಿ ವಾನಪ್ರಸ್ಥವನ್ನು ಪ್ರವೇಶ ಮಾಡಿ ಇವೆಲ್ಲ
ಜವಾಬ್ದಾರಿಗಳನ್ನು ಒಂದು ರೀತಿಯಲ್ಲಿ ತ್ಯಜಿಸಿ, ಅಥವಾ ಇನ್ನೂ ಮುಂಚೆನೇ ಒಂದು ರೀತಿಯಲ್ಲಿ ಈ ರೀತಿ ಕೌಟುಂಬಿಕ ಅಕ್ಕರೆಯಿಂದಾಗಿ ಯಾವುದು ಭೌತಿಕವಾದದ್ದು ಯಾವುದು ಕೇಳದೆ ಶುದ್ಧ ಭಕ್ತರು ಆ ರೀತಿ ಗೃಹಸ್ಥ ಜೀವನವನ್ನು ನಡೆಸ್ತಾರೆ. ಗೃಹಸ್ಥಾಶ್ರಮದಲ್ಲಿದ್ದೀವಿ ಅಂದರೆ ನಾವು ಶುದ್ಧ ಭಕ್ತರು ಆಗೋಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ಸ್ವಾರ್ಥಕ್ಕೋಸ್ಕರ ಏನು ಕೇಳಬಾರ್ದು, ಎಲ್ಲವೂ ಕೂಡ ಕೃಷ್ಣನ ಸಂತೃಪ್ತಿಗಾಗಿ ಇರಬೇಕು. ಇದನ್ನು ನಾವು ಆಚರಣೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಶ್ರೀಮತಿ ಕುಂತಿದೇವಿಗೆ ಈ ವಿಷಯದ ಒಂದು ಪ್ರಜ್ಞೆ ಇತ್ತು. ಹಾಗಾಗಿ ಅವಳು ಕೇಳ್ತಾ ಇದ್ದಾಳೆ, ಪಾಂಡವರು ವೃಷ್ಣಿಗಳೆಡೆಗಿನ ನನ್ನ ಅಕ್ಕರೆಯನ್ನು ಕತ್ತರಿಸಾಕು. ಯಾಕೆ? ಪಾಂಡವರು ತನ್ನ ಪುತ್ರರು, ವೃಷ್ಣಿಗಳು ತಾಯಿಯ ಕುಟುಂಬ. ಮತ್ತು ಕೃಷ್ಣ ಎರಡು ಕುಟುಂಬಗಳಿಗೂ ಅವನು ಸಮವಾಗಿ ಇಬ್ಬರಿಗೂ ಇದ್ದಾನೆ. ಎರಡು ಕುಟುಂಬಗಳಿಗೂ ಕೂಡ ಕೃಷ್ಣನ ಸಹಾಯ ಬೇಕಿತ್ತು. ಯಾಕೆಂದರೆ ಈ ಎರಡು ಕುಟುಂಬಗಳು ಕೂಡ ಕೃಷ್ಣನ ಮೇಲೆ ಪೂರ್ಣ ಅವಲಂಬಿತರು. ಆದರೆ ಕುಂತಿದೇವಿ ಕೃಷ್ಣ ತನ್ನ ಒಂದಿಗೆ ಇರಬೇಕು ಅಂತ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆದರೆ ಹಾಗೆ ಮಾಡೋದ್ರಿಂದ ಏನು ಮಾಡ್ತಾ ಇದ್ದಾಳೆ? ವೃಷ್ಣಿಗಳಿಗೆ ಆ ಲಾಭವನ್ನು ಸಿಗದೇ ಇರೋಂಗೆ ಮಾಡ್ತಾ ಇದ್ದಾಳೆ. ಹಾಗಾಗಿ ಅವಳಿಗೆ ಅನ್ನಿಸ್ತಾ ಇದೆ, ಅಯ್ಯೋ ನಾನು ಪಾರ್ಶಾಲಿಟಿ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳಿಗೋಸ್ಕರ ನಾನು ಕೇಳ್ತಾ ಇದ್ದೀನಲ್ಲ, ಹಾಗಾಗಿ ಈ ಒಂದು ಅಕ್ಕರೆಯನ್ನು ಕತ್ತರಿಸಾಕ್ಬಿಡು. ಶುದ್ಧ ಭಕ್ತ ತನ್ನ ಕುಟುಂಬದೆಡೆಗಿನ ಅಕ್ಕರೆಯನ್ನು ಕತ್ತರಿಸಾಕ್ತಾನಂತೆ. ಮತ್ತೆ ಭಕ್ತಿ ಸೇವೆಯ ಚಟುವಟಿಕೆಗಳನ್ನು ಹೆಚ್ಚಿಸ್ಕೋತಾನೆ. ಇವಾಗ ಕೌಟುಂಬಿಕ ಜೀವನದಲ್ಲಿರೋದು ಅಂದರೆ ಅದರ ಕರ್ತವ್ಯಗಳು ಇತ್ಯಾದಿ ಇತ್ಯಾದಿ. ಎಷ್ಟೊಂದು ಸಮಯ ಅದಕ್ಕೋಸ್ಕರ ಹೋಗುತ್ತೆ ಇತ್ಯಾದಿ. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಶುದ್ಧ ಭಕ್ತ ಆ ಕುಟುಂಬದೆಡೆಗಿನ ಅಕ್ಕರೆಯನ್ನು ಕತ್ತರಿಸಾಕಿ ಭಕ್ತಿ ಸೇವೆ ಚಟುವಟಿಕೆಗಳನ್ನು ಹೆಚ್ಚಿಸ್ಕೋತಾನೆ. ಇದಕ್ಕೆ ಉದಾಹರಣೆ ಷಡ್ ಗೋಸ್ವಾಮಿಗಳು. ಅವರೆಲ್ಲರೂ ಚೈತನ್ಯ ಮಹಾಪ್ರಭುಗಳ ಪಥವನ್ನು ಅನುಸರಿಸಿದರು. ಅವರೆಲ್ಲರೂ ಬಹಳ ಜ್ಞಾನೋದಯವನ್ನು ಹೊಂದಿದ್ದವರು, ಸುಸಂಸ್ಕೃತ, ಬಹಳ ಸಿರಿವಂತ ಕುಟುಂಬಗಳಿಂದ ಬಂದಿದ್ದಂಥವ್ರು. ಆದರೆ ಜನಸಾಮಾನ್ಯರ ಲಾಭಕ್ಕೋಸ್ಕರ ಅವರು ತಮ್ಮ ಆರಾಮವಾದ ಮನೆಗಳನ್ನು ಇತ್ಯಾದಿಗಳನ್ನು ಎಲ್ಲ ತ್ಯಜಿಸಿ ಸಾಧು ಸಂತರಾದ. ಸುಮ್ಮನೆ ಕೌಟುಂಬಿಕ ಅಕ್ಕರೆಯನ್ನು ಕತ್ತರಿಸಾಕೋದು ಅಂದರೆ ಕತ್ತರಿಸಾಕ್ಬಿಟ್ಟು ನಾನು ಕಾಡಿಗೆ ಹೋಗಿ ಕೂತ್ಕೋತೀನಿ ಅಲ್ಲ. ಭಕ್ತಿ ಸೇವೆ ಚಟುವಟಿಕೆಗಳು ಹೆಚ್ಚಾಗಿರಬೇಕು. ಇಲ್ಲಾಂದರೆ ಏನು ಪ್ರಯೋಜನ ಇಲ್ಲ. ಆಮೇಲೆ ಭಗವಂತ ಶ್ರೀರಾಮಚಂದ್ರನಾಗಿ ತನ್ನ ಒಂದು ಆದರ್ಶ ರಾಜನ ಗುಣಲಕ್ಷಣಗಳನ್ನು ಪ್ರದರ್ಶಿಸೋಕ್ಕೋಸ್ಕರ ತನ್ನ ಪತ್ನಿಯೊಂದಿಗಿನ ಸಂಬಂಧವನ್ನು ಕತ್ತರಿಸಾಕ್ತ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಾಹ್ಮಣ, ಭಕ್ತ, ರಾಜ, ನಾಯಕ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡೋದಕ್ಕೆ ಅವರು ಸ್ವಾರ್ಥ ಭಾವದಿಂದ ಹೊರಗಡೆ ಬರಬೇಕು. ಸ್ವಾರ್ಥಿಗಳಾಗಿರಬಾರ್ದು. ಇವರು ಬ್ರಾಹ್ಮಣರು, ಭಕ್ತರು, ರಾಜ, ನಾಯಕ. ಕುಂತಿದೇವಿಗೆ ಇದರ ಪ್ರಜ್ಞೆ ಇದ್ದಿದ್ದರಿಂದ ಮತ್ತು ಹೃದಯ ದೌರ್ಬಲ್ಯವಿದ್ದಿದ್ದರಿಂದ ಅಂತಹ ಕೌಟುಂಬಿಕ ಅಕ್ಕರೆಯನ್ನು ಕತ್ತರಿಸಾಕು ಅಂತ ಅವಳು ಪ್ರಾರ್ಥನೆ ಮಾಡ್ತಾಳೆ. ಅದಕ್ಕೆ ಅವಳು ಕೃಷ್ಣನಲ್ಲಿ ವಿಶ್ವೇಶ ಅಂದರೆ ಜಗತ್ತಿನ ಈ ಪ್ರಭು ನೀನು, ಅಂದರೆ ನಿನಗೆ ನನ್ನ ಕೌಟುಂಬಿಕ ಅಕ್ಕರೆಯನ್ನು ಕತ್ತರಿಸಾಕೋಕ್ಕೆ ನಿನಗೆ ಸಾಕಷ್ಟು ಶಕ್ತಿ ಇದೆ, ಹಾಗಾಗಿ ದಯವಿಟ್ಟು ಅದನ್ನು ಮಾಡು. ಪ್ರಭುಪಾದರು ಬರ್ತಾರೆ, ಕೆಲವೊಮ್ಮೆ ಒಬ್ಬ ಭಕ್ತ ಗಟ್ಟಿ ಮನಸ್ಸು ಇಲ್ಲದೇ ಇರುವಂತಹ ಭಕ್ತನಿಗೆ ಮೇಲಿನ ವಿಶೇಷವಾದ ಅಕ್ಕರೆಯಿಂದಾಗಿ ಭಗವಂತ ಅವನ ಕೌಟುಂಬಿಕ ಸಂಬಂಧಗಳನ್ನು ಕತ್ತರಿಸಾಕ್ತಾನೆ ಒತ್ತಾಯಪೂರ್ವಕವಾಗಿ. ಆಗ ಭಕ್ತ ಸಂಪೂರ್ಣವಾಗಿ ತನ್ನ ಮೇಲೆ ಅವಲಂಬಿತನಾಗೋ ರೀತಿಯಲ್ಲಿ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಾನೆ. ಇದರಿಂದ ಏನಾಗುತ್ತೆ? ಭಗವದ್ಧಾಮಕ್ಕೆ ಹೋಗೋಕ್ಕೆ ಅವನ ಪಥ ತೆರೆಯತ್ತೆ, ಸ್ಪಷ್ಟವಾಗತ್ತೆ, ಅಡೆತಡೆಗಳಿಂದ ಮುಕ್ತವಾಗತ್ತೆ.
ಶುದ್ಧ ಭಕ್ತರ ಪರಿಸ್ಥಿತಿ, ಶುದ್ಧ ಭಕ್ತರ ಜೀವನ. ಅವ್ರಿಗೆ ಭಗವಂತನನ್ನು ಪಡ್ಕೋಬೇಕು ಅಷ್ಟೇ, ಮಿಕ್ಕಿದ್ದು ಯಾವುದೂ ಅಷ್ಟು ಮುಖ್ಯವಾದದ್ದಲ್ಲ. ಆದರೆ ಗೃಹಸ್ಥರು ಒಂದೊಂದು ಸತಿ ಸ್ವಲ್ಪ ಇಂತಹ ಕೌಟುಂಬಿಕ ಅಕ್ಕರೆಯಲ್ಲಿ ಸಿಕ್ಕಾಕೋಬೋದು. ಸಿಕ್ಕಾಕೊಳ್ಳದೆ ಇದ್ರೂ ಕೂಡ ಕುಟುಂಬ ಜೀವನದಲ್ಲಿ ಭಗವಂತನ ಸೇವೆ ಅಥವಾ ಅವನನ್ನು ಪಡ್ಕೊಳ್ಳೋ ಒಂದು ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋ ಧ್ಯೇಯದೊಂದಿಗೆ ನಾವು ಜೀವನ ನಡೆಸಬೇಕು. ಹಾಗಾಗಿ ಇಲ್ಲಿ ಅವಳು ಆ ಅಕ್ಕರೆಯನ್ನು ಕತ್ತರಿಸಾಕಕ್ಕೆ ಅವಳು ಪ್ರಾರ್ಥನೆ ಮಾಡ್ತಾಳೆ, ಕತ್ತರಿಸಾಕಬೇಕು ಅಂತ. ಮತ್ತು ಇದೆಲ್ಲದಕ್ಕೂ ಇಲ್ಲಿ ಇವಾಗ ಷಡ್ಗೋಸ್ವಾಮಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಇದೆಲ್ಲಕ್ಕೂ ಒಂದು ಸಮಯ ಅನ್ನೋದು ಬರುತ್ತೆ. ಇವಾಗ ಗೋಸ್ವಾಮಿಗಳು ಮುಂಚೆಯಿಂದನೂ ಕುಟುಂಬವನ್ನೆಲ್ಲ ತ್ಯಜಿಸಿ ಇದ್ದವರಲ್ಲ. ಕುಟುಂಬದೊಂದಿಗೆ ಇದ್ದರು, ಆದರೆ ಅಷ್ಟೊಂದು ಅದರಲ್ಲಿ ಆಸಕ್ತರಾಗಿರಲಿಲ್ಲ. ಆಮೇಲೆ ಸಮಯ ಬಂದಾಗ ಎಲ್ಲವನ್ನು ಬಿಟ್ಟು ಹೊಟ್ಟೋದ್ರು. ಇವಾಗ ಇದು ಪುರುಷರಿಗೆ ಸಾಧ್ಯವಾಗುವಂಥ ವಿಷಯ. ಸ್ತ್ರೀಯರಿಗೆ ಆ ಕೌಟುಂಬಿಕ ಅಕ್ಕರೆಯನ್ನು ಸ್ವಲ್ಪ ಎಷ್ಟು ಕಡಿಮೆ ಮಾಡ್ಕೊಳ್ಳೋಕ್ಕಾಗತ್ತೋ ಅಷ್ಟು ಕಡಿಮೆ ಮಾಡ್ಕೋಬೇಕು. ಅದಕ್ಕೆ ವರ್ಣಾಶ್ರಮದಲ್ಲಿ ಏನು ಹೇಳಿದ್ದಾರೆ, ಅದನ್ನು ಕೃತಕವಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಗೃಹ ಕರ್ತವ್ಯಗಳನ್ನು ಮುಗಿಸ್ಕೋಬೇಕು. ಅಂದರೆ ಶಾಸ್ತ್ರದ ಪ್ರಕಾರವಾಗಿ ಮಕ್ಕಳಿಗೆ ಮದುವೆಯನ್ನು ಮಾಡಿ ಕೈ ತೊಳ್ಕೋಬೇಕು ಗೃಹ ಕಾರ್ಯಗಳಿಂದ. ಇದನ್ನು ಮಾಡೋಕ್ಕೆ ಇಷ್ಟಪಡಲಿಲ್ಲ ಅಂದರೆ ಅದು ಹಾಗೆ ನಡೀತಾನೇ ಹೋಗುತ್ತೆ. ಅಲ್ವಾ? ಓಕೆ. ಶ್ಲೋಕ 42. ತ್ವಯಿ ಮೇನನ್ಯ ವಿಷಯ ಮತಿರ್ಮಧುಪತೆ ಸಕೃತ್ ರತಿಂ ಉದ್ವಹತಾದ್ ಅದ್ಧಾ ಗಂಗೇವೌಘಂ ಉದನ್ವತಿ. ಮಧುಪತೆ, ಗಂಗೆಯ ನೀರು ಸತತವಾಗಿ ಸಮುದ್ರದೆಡೆಗೆ ಹರಿಯೋ ರೀತಿಯಲ್ಲಿ, ಯಾವ ಅಡೆತಡೆ ಇಲ್ಲದೆ ಹರಿಯೋ ರೀತಿಯಲ್ಲಿ ನನ್ನ ಒಂದು ಆಕರ್ಷಣೆ ಸತತವಾಗಿ ವಿಫತವಾಗದೆ, ಇಲ್ಲಿ ಹೋಗದೆ ನಿನ್ನೆಡೆಗೆ ಸತತವಾಗಿ ಸೆಳೆಯಲ್ಪಡಲಿ. ನನ್ನ ಆಕರ್ಷಣೆ ನಿನ್ನೆಡೆಗೆ ಸೆಳೆಯಲ್ಪಡಲಿ. ಅಂದರೆ ಮನಸ್ಸು ಇಲ್ಲಿ ಹೋಗದೆ ಕೇವಲ ನಿನ್ನೆಡೆಗೆ ಮಾತ್ರ ಬರಬೇಕು ಸತತವಾಗಿ. ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಯಾಕಂದರೆ ಕೆಲವೊಮ್ಮೆ ಈ ಕೌಟುಂಬಿಕ ಅಕ್ಕರೆ ಅದು ಇದು ಎಲ್ಲದರಲ್ಲೂ ಕಚ್ಕೊಂಡ್ಬಿಟ್ರೆ ಅದರಿಂದ ಹೊರಗಡೆ ಬರೋದು ಕಷ್ಟ. ಆವಾಗ ಏನು ಮಾಡಬೇಕು? ಕೃಷ್ಣನಲ್ಲಿ ಈ ಪ್ರಾರ್ಥನೆ ಮಾಡಬೇಕು. ನನ್ನ ಮನಸ್ಸು ಇಲ್ಲಿ ಹೋಗದೆ ಕೇವಲ ನಿನ್ನೆಡೆಗೆ ಹರ್ಕೊಂಡು ಬರಲಿ. ಪ್ರಭುಪಾದರು ಬರೀತಿದ್ದಾರೆ, ಪರಿಶುದ್ಧ ಭಕ್ತಿ ಸೇವೆಯ ಪರಿಪೂರ್ಣತೆ ಅಂದರೆ ಯಾವಾಗ ನಮ್ಮ ಮನಸ್ಸು ಕೇವಲ ಭಗವಂತನ ಪ್ರೇಮ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ, ಅಂದರೆ ನಮ್ಮ ಮನಸ್ಸು ಇಲ್ಲಿ ಹೋಗದೆ ಕೇವಲ ಶುದ್ಧ ಪ್ರೇಮ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಅದು ಪರಿಶುದ್ಧ ಭಕ್ತಿ ಸೇವೆಯ ಪರಿಪೂರ್ಣತೆ. ಅಂದರೆ ಪ್ರೇಮ ಭಕ್ತಿ ಪರಿಶುದ್ಧ ಭಕ್ತಿ ಸೇವೆಯ ಪರಿಪೂರ್ಣತೆ. ಮತ್ತು ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲ ಈ ಅಕ್ಕರೆಗಳನ್ನು ಕತ್ತರಿಸಾಕಬೇಕು ಅಂದರೆ ನಾವು ಕಲ್ಲಾಗೋದಲ್ಲ, ಅಂದರೆ ಇನ್ನೊಬ್ಬರೆಡೆಗೆ ಅಕ್ಕರೆ ತೋರದೇ ಇರೋದಲ್ಲ, ಅದು ಸಾಧ್ಯ ಇಲ್ಲ. ಯಾಕಂದರೆ ಇದೊಂದು ಜೀವನದ ಒಂದು ಗುಣಲಕ್ಷಣ, ಇನ್ನೊಬ್ಬರೆಡೆಗೆ ಅಕ್ಕರೆಯನ್ನು ತೋರೋದು. ಬಯಕೆ, ಕೋಪ, ಹಾತೊರೆಯುವಿಕೆ, ಆಕರ್ಷಣೆ, ಇದು ಯಾವುದನ್ನು ನಾವು ಕತ್ತರಿಸೋಕ್ಕಾಗಲ್ಲ. ಆದರೆ ಅದರ ಉದ್ದೇಶವನ್ನು ಬದಲಾಯಿಸಬೇಕು. ಅಕ್ಕರೆ ಇದೆ ಇಲ್ಲ ಅಂತಲ್ಲ, ಆದರೆ ಅಕ್ಕರೆಯನ್ನು ಭಗವಂತನ ಭಕ್ತರೆಡೆಗೆ ಹರಿಸ್ಬೇಕು. ಆಸೆಯನ್ನು ನಾವು ಇಲ್ಲವಾಗಿಸೋಕ್ಕಾಗಲ್ಲ, ಆದರೆ ಭಗವಂತನ ಸೇವೆಯಲ್ಲಿ ನಮ್ಮ ಆಸೆಗಳನ್ನು ನಾವು ಆ ದಿಕ್ಕಿನಲ್ಲಿ ನಾವು ತಿರುಗಿಸ್ಬೇಕು. ಅಂಬರೀಷ ಮಹಾರಾಜ
ಏನದು ನಚ ಕಾಮ ಕಾಮ್ಯಯ ನಚ ಕಾಮ ಕಾಮ್ಯಯ ಅಂದರೆ ಅವನ ಭೌತಿಕ ಆಸೆ ಅವನ ಆಸೆಗಳು ಯಾವುದು ಭೌತಿಕವಾಗಿರಲಿಲ್ಲ, ಎಲ್ಲವೂ ಕೂಡ ಕೃಷ್ಣನ ಆಸೆಯ ಒಂದಿಗೆ ಒಂದಾಗಿತ್ತು. ಅಂದರೆ ಕೃಷ್ಣನಿಗೆ ಹೇಗೆ ಬೇಕಿತ್ತೋ ಅದೇ ಅವನ ಆಸೆ, ಕೃಷ್ಣನಿಗೆ ಏನು ಬೇಕಿತ್ತೋ ಅದೇ ಅವನ ಆಸೆ ಅಂಬರೀಷ ಮಹಾರಾಜ. ಕುಟುಂಬ, ಸಮಾಜ ಇತ್ಯಾದಿ ಈ ಎಲ್ಲ ಆಕರ್ಷಣೆ ಇದೆಲ್ಲವೂ ಕೂಡ ಬೇರೆ ಬೇರೆ ಹಂತಗಳ ಇಂದ್ರಿಯ ಭೋಗ. ಈ ಬಯಕೆಯನ್ನು ಭಗವಂತನ ಸಂತೃಪ್ತಿಯ ಕಡೆಗೆ ತಿರುಗಿಸ್ಬೇಕು, ಆಗ ಅದು ಭಕ್ತಿ ಸೇವೆ ಆಗುತ್ತೆ. ಭಗವದ್ಗೀತೆಯಲ್ಲಿ ಅರ್ಜುನ ತನ್ನ ಸಂಬಂಧಿಕರೊಂದಿಗೆ ಯುದ್ಧ ಮಾಡೋದಕ್ಕೆ ಇಷ್ಟ ಇರಲಿಲ್ಲ, ಅದು ನಾವು ನೋಡ್ತೀವಿ. ಯಾಕೆ? ತನ್ನ ವೈಯಕ್ತಿಕ ಬಯಕೆಗಳು. ಆದರೆ ಭಗವದ್ಗೀತೆಯನ್ನು ಕೇಳಾದ್ಮೇಲೆ ಅವನು ತನ್ನ ನಿರ್ಧಾರವನ್ನು ಬದಲಾಯಿಸ್ತಾನೆ ಮತ್ತು ಹಾಗಾಗಿ ಅವನು ಪ್ರಸಿದ್ಧ ಭಕ್ತನಾಗ್ತಾನೆ. ಯಾಕಂದರೆ ಕೃಷ್ಣನಡಿಗಿನ ಆ ಸ್ನೇಹ ಭಾವದಿಂದಾಗಿ, ಮೈತ್ರಿಯಿಂದಾಗಿ ಅವನು ಪರಿಪೂರ್ಣತೆಯನ್ನು ಸಾಧನೆ ಮಾಡಿದ. ಯುದ್ಧವೂ ಇತ್ತು, ಅಲ್ಲಿ ಅವನ ಸ್ನೇಹ ಸಂಬಂಧವೂ ಇತ್ತು. ಅರ್ಜುನ ಇದ್ದ, ಕೃಷ್ಣ ಇದ್ದ. ಆದರೆ ಅರ್ಜುನ ಭಕ್ತಿ ಸೇವೆಯಿಂದಾಗಿ ಬೇರೆ ವ್ಯಕ್ತಿಯಾದ. ಅದಕ್ಕೆ ಕುಂತಿ ಮಹಾರಾಣಿ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನನ್ನ ಮನಸ್ಸು ಇಲ್ಲಿ ಅಲ್ಲಿ ಹೋಗದೆ, ಕೌಟುಂಬಿಕ ಅಕ್ಕರೆ ಅದ್ರ ಮೇಲೆ ಹೋಗದೆ, ಕೇವಲ ನಿನ್ನ ಭಕ್ತಿ ಸೇವೆಯಲ್ಲಿ ನಿರತವಾಗಲಿ. ಅದೇ ನಮ್ಮ ಜೀವನದ ಅಂತಿಮ ಧ್ಯೇಯ. ಪ್ರಭುಪಾದರು ಬರೀತಾರೆ, ಸಾಮಾನ್ಯವಾಗಿ ನಮ್ಮ ಗಮನ ದೈವರಹಿತವಾದದ್ದರೆಡೆಗೆ, ಯಾವುದು ದೈವರಹಿತವಾಗಿದೆಯೋ ಅಂಥದ್ದರೆಡೆಗೆ, ಅಥವಾ ಭಗವಂತನ ಕಾರ್ಯಕ್ರಮದಲ್ಲಿ ಇಲ್ಲದೇ ಇರುವಂತಹ ವಿಷಯದೆಡೆಗೆ ತಿರುಗತ್ತೆ. ಅಂದರೆ ಅದು ಇಂದ್ರಿಯ ಭೋಗ ಇರ್ಬೋದು, ಅಥವಾ ಭಕ್ತಿ ಸೇವೆಯಲ್ಲೂ ಕೂಡ ನಮಗೆ ಬೇಕಾದಂಗೆ ನಾವೇನೋ ಮಾಡೋಕ್ಕೆ ಹೋಗ್ತೀವಿ ಒಂದೊಂದ್ಸತಿ, ಗುರು ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸದೆ. ಆದರೆ ಯಾವಾಗ ನಾವು ಸಂಪೂರ್ಣವಾಗಿ ಭಗವಂತನ ಗುರುಗಳ ಸೇವೆಯಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿಸ್ತೀವೋ ಆಗ ನಮ್ಮ ಇಂದ್ರಿಯಗಳು ಪರಿಶುದ್ಧವಾಗಿವೆ ಅಂತ ಅರ್ಥ. ಅದು ಪರಿಶುದ್ಧವಾದ ಭಕ್ತಿ ಸೇವೆ. ಕುಂತಿ ಮಹಾರಾಣಿಗೆ ಆ ಪರಿಪೂರ್ಣತೆ ಬೇಕಿತ್ತು, ಹಾಗಾಗಿ ಅವಳು ಅದನ್ನು ಭಗವಂತನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ, ಇವಾಗ ಇದು ಮುಖ್ಯವಾದ ವಿಷಯ, ವಿಶೇಷವಾಗಿ ಇದು ಭಕ್ತರ ಸಂಬಂಧಿತವಾಗಿ ಇರುವಂಥ ವಿಷಯ. ಪಾಂಡವರು ಮತ್ತು ವೃಷ್ಣಿಗಳೆಡೆಗಿನ ಅವಳ ಅಕ್ಕರೆ ಅದು ಭಕ್ತಿ ಸೇವೆಯ ಹೊರಗಿರಲಿಲ್ಲ. ಯಾಕೆಂದರೆ ಭಗವಂತನ ಸೇವೆ ಮತ್ತು ಭಕ್ತರ ಸೇವೆ ಎರಡೂ ಸಮ. ಕೆಲವೊಮ್ಮೆ ಭಕ್ತರಿಗೆ ಸೇವೆಯನ್ನು ಮಾಡೋದು ಭಗವಂತನಿಗೆ ಸೇವೆಯನ್ನು ಮಾಡೋದಕ್ಕಿಂತ ಮೂಲ್ಯವಾದದ್ದು. ಆದರೆ ಇಲ್ಲಿ ಕುಂತಿ ಮಹಾರಾಣಿಯ ಒಂದು ಅಕ್ಕರೆ ಅದು ಕೌಟುಂಬಿಕ ಸಂಬಂಧದಿಂದಾಗಿತ್ತು. ಇದು ಮಾಯೆ. ಯಾಕಂದರೆ ಇದು ಮಾಯೆ. ಆತ್ಮದ ಸಂಬಂಧಗಳು ಅವು ನಿಜವಾದ ಸಂಬಂಧಗಳು. ಕುಂತಿ ಮಹಾರಾಣಿ ಈ ಕೌಟುಂಬಿಕ ಸಂಬಂಧವನ್ನು ಕತ್ತರಿಸಾಕಬೇಕು ಅಂದರೆ ಆ ಒಂದು ಚರ್ಮದ ಸಂಬಂಧವನ್ನು ಕತ್ತರಿಸಾಕಕ್ಕೆ ಬಯಸುದು. ಆ ಚರ್ಮದ ಸಂಬಂಧ ಭೌತಿಕ ಬಂಧನಕ್ಕೆ ಕಾರಣ ಆಗುತ್ತೆ. ಆದರೆ ಆತ್ಮದೆಡೆಗಿನ ಸಂಬಂಧ ಮುಕ್ತಿಗೆ ಕಾರಣವಾಗುತ್ತೆ. ಮತ್ತು ಒಂದು ಆತ್ಮ ಇನ್ನೊಂದು ಆತ್ಮ, ಈ ಎರಡು ಆತ್ಮಗಳ ನಡುವೆ ಸಂಬಂಧ ಪರಮಾತ್ಮನ ಮೂಲಕ ಸ್ಥಾಪಿತವಾಗುತ್ತೆ. ಪ್ರಭುಪಾದರು ಬರ್ತಾರೆ, ಕತ್ತಲೆಯಲ್ಲಿ ನೋಡೋದೇ ಅಲ್ಲ, ಆದರೆ ಸೂರ್ಯನ ಬೆಳಕಿನಿಂದಾಗಿ ನಾವು ಏನನ್ನ ನೋಡ್ತಾ ಇದ್ರೆ ಆಗ ನಾವು ಸೂರ್ಯನ ನೋಡ್ತಾ ಇದ್ದೀವಿ, ಮತ್ತು ಕತ್ತಲೆಯಲ್ಲಿ ನಾವು ಏನು ಕಾಣ್ತಾ ಇರಲಿಲ್ವೋ ನಮಗೆ ಅದನ್ನು ಕೂಡ ನೋಡ್ತಾ ಇದ್ದೀವಿ. ಭಕ್ತಿ ಸೇವೆಯೂ ಇದೆ ಅಂತ. ಅಂದರೆ ಭಕ್ತಿ ಸೇವೆಯಲ್ಲಿ ನಾವು ಇದ್ದಾಗ ನಾವು ಆ ಭಕ್ತಿ ಸೇವೆಯನ್ನು ನೋಡ್ತಾ ಇದ್ದೀವಿ, ಮತ್ತು ಭಕ್ತಿ ಸೇವೆಗೆ ಸಂಬಂಧಿತವಾಗಿಲ್ಲದೆ ಇರುವಂಥ ವಿಷಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ಭಕ್ತಿ ಸೇವೆಗೆ ಸಂಬಂಧಿತವಾಗಿ ಇಲ್ಲದೇ ಇರುವಂಥ ವಿಷಯಗಳನ್ನು ನಾವು ದೂರ ಇಡಬೇಕು. ಸೊ ಇವಾಗ ಮುಖ್ಯವಾದದ್ದು ಏನಂದರೆ ಭಕ್ತರ ನಡುವಿನ ಸಂಬಂಧದಲ್ಲಿ ಅದು ಸೇವೆಯ ಮನೋಭಾವ ಇರಬೇಕು, ಸೇವಾ ಮನೋಭಾವ ಇರಬೇಕು.
ಆಗ ಅದು ಅಲೌಕಿಕ ಸ್ತರದಲ್ಲಿರುತ್ತೆ. ಇದು ಮುಖ್ಯವಾದದ್ದು. ಶ್ಲೋಕ 43. ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣಿ ಋಷಭಾವನಿ ಧೃಗ್ ರಾಜನ್ಯವಂಶದಹನಾನ ಪವರ್ಗ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ಯೋಗೇಶ್ವರ ಅಖಿಲ ಗುರೋ ಭಗವನ್ ನಮಸ್ತೆ. ಶ್ರೀಕೃಷ್ಣ ಕೃಷ್ಣ ಸಖ. ಇಲ್ಲಿ ಕೃಷ್ಣ ಅಂದರೆ ಅರ್ಜುನ. ಮೊದಲ ಕೃಷ್ಣ ಕೃಷ್ಣ ಸಖ ಅಂದರೆ ಅರ್ಜುನನ ಸ್ನೇಹಿತ. ಇಲ್ಲಿ ಅರ್ಜುನನ ಇನ್ನೊಂದು ಹೆಸರು ಕೃಷ್ಣ. ಸೊ ಕುಂತಿ ಮಹಾರಾಣಿ ಹೇಳ್ತಾರೆ, ಓ ಕೃಷ್ಣ, ಓ ಅರ್ಜುನನ ಸ್ನೇಹಿತನೇ, ವೃಷ್ಣಿ ಏನದು ವೃಷ್ಣಿ ವಂಶಜನೇ, ಭೂಮಿಯ ಮೇಲೆ ಗೊಂದಲವನ್ನು ಉಂಟು ಮಾಡಿದ್ದಂತಹ ಎಲ್ಲ ಪಕ್ಷಗಳನ್ನು ನೀನು ನಿರ್ನಾಮ ಮಾಡಿದ್ಯಾ, ನಾಶ ಮಾಡಿದ್ಯಾ. ನಿನ್ನ ಶಕ್ತಿ ಯಾವತ್ತೂ ಕ್ಷೀಣಿಸೋದಿಲ್ಲ. ಮತ್ತು ನೀನು ಅಲೌಕಿಕ ಧಾಮದ ಸ್ವಾಮಿ ನೀನು. ಮತ್ತು ಹಸುಗಳು, ಬ್ರಾಹ್ಮಣರು ಮತ್ತು ಭಕ್ತರ ನೋವನ್ನು ನಿವಾರಿಸೋದಕ್ಕೋಸ್ಕರ ನೀನು ಇಳಿದು ಬರ್ತೀಯ, ಅವತರಿಸ್ತೀಯ. ಎಲ್ಲ ಯೋಗಿಕ ಶಕ್ತಿಗಳನ್ನು ಹೊಂದಿದೆಯಾ. ಮತ್ತು ನೀನೇ ಈ ಇಡೀ ಬ್ರಹ್ಮಾಂಡಕ್ಕೆ ಗುರು. ನೀನು ಸರ್ವಶಕ್ತ ಭಗವಂತ. ನಾನು ನಿನಗೆ ನನ್ನ ನಮನಗಳನ್ನು ಅರ್ಪಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಕುಂತಿ ಮಹಾರಾಣಿಯ ಪ್ರಾರ್ಥನೆಗಳ ಕೊನೆ. ಭಗವಂತನಿಗೆ ತನ್ನದೇ ಆದ ಧಾಮವಿದೆ. ಗೋಲೋಕೈವ ನಿವಸತ್ಯ ಕೆಲ ಆತ್ಮಭೂತೋ ಸುರಭೀರವಿ ಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವೆ ಮಾನಂ. ಸಾವಿರಾರು ಲಕ್ಷ್ಮಿಗಳು ಅವನ ಸೇವೆಯಲ್ಲಿ ತೊಡಗಿದ್ದಾರೆ. ಅಂದರೆ ಗೋಪಿಯರು ಸುರಭಿ ಹಸುಗಳ ಒಂದು ಅವುಗಳನ್ನು ನೋಡ್ಕೊಳ್ಳೋ ಒಂದು ಕೆಲಸದಲ್ಲಿ ಭಗವಂತ ತೊಡಗಿದ್ದಾನೆ ತನ್ನ ಅಲೌಕಿಕ ಧಾಮದಲ್ಲಿ. ಮತ್ತು ಇಲ್ಲಿಗೆ ಯಾಕೆ ಬರ್ತಾನೆ? ತನ್ನ ಭಕ್ತರನ್ನು ವಾಪಸ್ ಕರ್ಕೊಂಡು ಹೋಗೋಕ್ಕೆ, ಮತ್ತು ಜೊತೆಗೆ ಅದೇ ಸಮಯದಲ್ಲಿ ದುಷ್ಟ ಶಕ್ತಿಗಳನ್ನು ನಾಶ ಮಾಡೋದಕ್ಕೆ. ಅವನ ತನ್ನ ಅನಂತ ಶಕ್ತಿಗಳಿಂದಾಗಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಎಲ್ಲವನ್ನು ನಡೆಸ್ತಾನೆ. ಮತ್ತು ಅವನು ಯಾವಾಗಲೂ ಶಕ್ತಿಯಿಂದ ತುಂಬಿರ್ತಾನೆ. ಅವನ ಶಕ್ತಿ ಯಾವತ್ತೂ ಕ್ಷೀಣಿಸೋದಿಲ್ಲ. ಅಂದರೆ ಇದೆಲ್ಲ ಕೆಲಸಗಳನ್ನು ಮಾಡಿ ಅವನ ಶಕ್ತಿ ಕಡಿಮೆ ಆಗೋಯ್ತಾ ಇಲ್ಲ. ಆದರೆ ಹಸುಗಳು, ಬ್ರಾಹ್ಮಣರು ಭಕ್ತರು ಅವನ ವಿಶೇಷ ಒಂದು ಗಮನದ ವಸ್ತುಗಳು. ಅಂದರೆ ವಿಶೇಷ ಗಮನವನ್ನು ಹರಿಸ್ತಾನೆ ಅವ್ರ ಕಡೆಗೆ. ಯಾಕೆ? ಈ ಮೂರು ಕೂಡ ಸಾಮಾನ್ಯ ಜೀವಿಗಳ ಒಳಿತಿಗಾಗಿ ಬಹಳ ಮುಖ್ಯವಾದ ಅಂಶಗಳು. ಯಾವುವು? ಹಸುಗಳು, ಬ್ರಾಹ್ಮಣರು, ಭಕ್ತರು. ಸಾಮಾನ್ಯ ಜನರ ಒಳಿತಿಗಾಗಿ ಇವು ಬಹಳ ಮುಖ್ಯವಾದ ಅಂಶಗಳು. ಹಾಗಾಗಿ ಕೃಷ್ಣ ಅವರೆಡೆಗೆ ವಿಶೇಷ ಕಾಳಜಿಯನ್ನು ತೋರ್ತಾನೆ. ಹಸುಗಳು ಯಾಕೆ? ಹಾಲಿನಿಂದ ಪ್ರಭುಪಾದರು ಬರೀತಾರೆ, ಮೆದುಳಿನ ಸೂಕ್ಷ್ಮವಾದ ಟಿಶ್ಯೂಸ್, ಅದೇನು ಹೇಳ್ತಾರೆ ಕನ್ನಡ ಗೊತ್ತಿಲ್ಲ ನನಗೆ, ಟಿಶ್ಯೂಸ್ ಬೆಳೆಯೋದಕ್ಕೆ. ಅದರಿಂದ ಏನಾಗುತ್ತೆ? ಆಧ್ಯಾತ್ಮಿಕ ಜ್ಞಾನ ಸ್ವೀಕಾರ ಮಾಡೋಕ್ಕೆ ಅದು ಪೂರಕವಾಗುತ್ತೆ. ಬ್ರಾಹ್ಮಣರು ಸಮಾಜಕ್ಕೆ ಸರಿಯಾದ ದಾರಿಯನ್ನು ತೋರಿಸೋರು ಬ್ರಾಹ್ಮಣರು. ಹಾಗಾಗಿ ಅವ್ರು ಬೇಕೇ ಬೇಕು. ಭಕ್ತರು ಅವರ ಅವಶ್ಯಕತೆಯ ಬಗ್ಗೆ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಇವರು ಸಮಾಜಕ್ಕೆ ಬಹಳ ಬೇಕಾಗಿರೋ ಅಂಶಗಳಾಗಿರೋದ್ರಿಂದ ಭಗವಂತ ಅವರೆಡೆಗೆ ವಿಶೇಷ ಕಾಳಜಿಯನ್ನು ತೋರ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಆ ಹಸುಗಳ, ಬ್ರಾಹ್ಮಣರ, ಭಕ್ತರ ದುಃಖ ಕ್ಲೇಶಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ನೀನು ಅವತರಿಸ್ತೀಯ. ನಾವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು, ಕೃಷ್ಣ ಸರ್ವಶಕ್ತ. ಅವನನ್ನು ಯಾವತ್ತೂ ನಾವು ಡೌಟ್ ಮಾಡಬಾರ್ದು. ಕೃಷ್ಣನ ಕೈಲಿ ಆಗುತ್ತೋ ಇಲ್ವೋ ಇದು? ಖಂಡಿತ ಆಗತ್ತೆ. ಯಾಕಾಗಲ್ಲ? ನಮ್ಗೆ ಆಗಲ್ಲ ಅಂತ ಅನ್ಸಿದ್ರೆ ಕೃಷ್ಣ ಸರಿ ಆಯಿತು ತಥಾಸ್ತು ಅಂತಾನೆ. ಅದು ನಮ್ಮ ಲಾಸ್. ಅದು ಅಂದರೆ ಕೃಷ್ಣನಿಗೆ ಶಕ್ತಿ ಇರಲಿಲ್ಲ ಅಂತಲ್ಲ, ನಮಗೆ ಬೇಡವಾಗಿತ್ತು ಅವನ ಶಕ್ತಿಯನ್ನು ನೋಡೋಕ್ಕೆ. ಹಾಗಾಗಿ ಅವನು ಪ್ರದರ್ಶಿಸ್ತಾ ಇಲ್ಲ ಅದನ್ನು. ಅಂದರೆ ಕೃಷ್ಣ ತನ್ನ ಎಲ್ಲ ಅದ್ಭುತವಾದ ಗುಣಗಳನ್ನು ಶುದ್ಧ ಭಕ್ತರ ಮುಂದೆ ಪ್ರದರ್ಶಿಸ್ತಾನೆ. ಯಾಕೆಂದರೆ ಶುದ್ಧ ಭಕ್ತರು ಕೃಷ್ಣನನ್ನು ಸಂಪೂರ್ಣವಾಗಿ ನಂಬಿರ್ತಾರೆ. ಅವನ ಗುಣಗಳನ್ನು ಶ್ರವಣ ಮಾಡಿ ಅದನ್ನು ಒಂದು ಚೂರು ಅವರಿಗೆ ಲವಲೇಶದಷ್ಟು ಡೌಟ್ ಇರಲ್ಲ.
ಹಾಗಾಗಿ ಭಗವಂತ ಅವರ ಇಚ್ಛೆ ಪ್ರಕಾರ ನಡ್ಕೊಂಡಂಗೆ ಕಾಣುತ್ತೆ. ಯಾಕಂದರೆ ಅವರು ಅಷ್ಟು ಕೃಷ್ಣನ ಮೇಲೆ ಅಷ್ಟು ನಂಬಿಕೆ ಇರುತ್ತೆ ಅವರಿಗೆ, ಅದರ ಪ್ರಕಾರ ಕೃಷ್ಣ ನಡ್ಕೋತಾನೆ. ಸೊ ಇದರೊಂದಿಗೆ ಆ ಪ್ರಾರ್ಥನೆ ಮುಗೀತು. ಸೂತ ಉವಾಚ ಪೃಥ್ಥಯೇತ್ಥಂ ಕಲಪದೈಃ ಪರಿಣೂತಾಖಿಲೋದಯಃ ಮಂದಂ ಜಹಾಸ ವೈಕುಂಠೋ ಮೋಹೇನ್ನಿವ ಮಾಯೆಯ. ಭಗವಂತ ಕುಂತಿದೇವಿಯ ಪ್ರಾರ್ಥನೆಗಳನ್ನು ಕೇಳಿ ಬಹಳ ಆಯ್ದಿರುವಂತಹ ಪದಗಳಿಂದ ಅವನ ಗುಣಗಾನವನ್ನು ಮಾಡಿದಾಳೆ ಕುಂತಿ ಮಹಾರಾಣಿ. ಅದನ್ನು ಕೇಳಿ ಭಗವಂತ ನಸು ನಗ್ತಾನೆ. ಹೇಳ್ತಾ ಇದ್ದಾರೆ, ಆ ನಗು ಮಾಯಾಶಕ್ತಿಗಿಂತ ಮನಮೋಹಕವಾಗಿತ್ತು ಅಂತ. ಈ ಜಗತ್ತಿನಲ್ಲಿ ನಮ್ಮನ್ನು ಏನಾದರೂ ಮೋಹಿಸುವಂಥ ವಿಷಯ ಇದ್ದರೆ ಅದು ಕೃಷ್ಣನ ಪ್ರತಿನಿಧಿ. ಬದ್ಧ ಜೀವಿಗಳು ಈ ಭೌತಿಕ ಜಗತ್ತಿನಲ್ಲಿ ಪ್ರಭುಗಳಾಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಅದೇ ಸಮಯದಲ್ಲಿ ಅವನ ಮಾಯಾಶಕ್ತಿಯಿಂದ ಅವರು ಮೋಹಿತರಾಗಿದ್ದಾರೆ. ಆದರೆ ಭಕ್ತರು ಭಗವಂತನ ಗುಣಗಳಿಂದ, ಭಗವಂತನ ವೈಭವಗಳಿಂದ ಮೋಹಿತರಾಗಿರ್ತಾರೆ, ಮಾಯಾಶಕ್ತಿಯಿಂದ ಮೋಹಿತರಾಗಿರೋದಿಲ್ಲ. ಮತ್ತು ಅವನ ಅನುಗ್ರಹ, ಕೃಪಾಪೂರ್ಣ ಅನುಗ್ರಹ ಅವರ ಮೇಲೆ ಇರುತ್ತೆ, ಭಕ್ತರ ಮೇಲೆ. ಅವನು ಶಕ್ತಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರದರ್ಶಿಸ್ತಾನೆ. ಕುಂತಿ ಮಹಾರಾಣಿ ಅವನ ವೈಭವಗಳ ಒಂದು ತುಣುಕನ್ನು ಮಾತ್ರ ಕೊಟ್ಟಿದ್ದಾಳೆ. ಎಲ್ಲ ಭಕ್ತರು ಕೂಡ ಭಗವಂತನನ್ನು ಈ ರೀತಿ ಹಾಡಿ ಹೊಗಳುತ್ತಾರೆ. ಅದಕ್ಕೆ ಭಗವಂತನ ಇನ್ನೊಂದು ಹೆಸರು ಉತ್ತಮ ಶ್ಲೋಕ. ಎಷ್ಟೇ ನಾವು ಚೆನ್ನಾಗಿ ಭಗವಂತನ ಗುಣಗಾನ ಮಾಡಿದ್ರೂ ಕೂಡ ಅದು ಸಾಲದೆ ಹೋಗುತ್ತೆ. ಆದರೂ ಕೂಡ ತಂದೆ ತನ್ನ ಚಿಕ್ಕ ಮಗು, ಅದಕ್ಕೆ ಮಾತಾಡೋಕ್ಕೆ ಬರಲ್ಲ, ಆದರೂ ಏನೋ ಮುರಿದಿರೋ ಭಾಷೆಯಲ್ಲಿ ಮಾತಾಡಿ ತಂದೆಯನ್ನು ಹೊಗಳೋ ರೀತಿಯಲ್ಲಿ ಕೃಷ್ಣನು ಕೂಡ ನಮ್ಮ ಮುರಿದಿರುವಂಥ ಮಾತುಗಳನ್ನು ಸ್ವೀಕಾರ ಮಾಡ್ತಾನೆ, ನಮ್ಮ ಗುಣಗಾನವನ್ನು. ಮತ್ತು ಈ ಒಂದು ಪದ ಮಾಯಾ, ಅದನ್ನು ಎರಡು ರೀತಿಯಲ್ಲಿ ಉಪಯೋಗಿಸ್ತಾರೆ. ಒಂದು ಮೋಹ, ಇನ್ನೊಂದು ಕೃಪೆ. ಯಾಕಂದರೆ ಈ ಪದದಲ್ಲಿ, ಈ ಶ್ಲೋಕದಲ್ಲಿ ಮಾಯಾ ಅಂತ ಉಪಯೋಗಿಸಿದೆ. ಅದು ಭಗವಂತನ ಕುಂತಿ ಮಹಾರಾಣಿಯ ಮೇಲಿನ ಕೃಪೆ, ಅದು ಈ ಇನ್ನೊಂದು ಮಾಯಾಶಕ್ತಿ ಅಲ್ಲ. ಎನಿವೆ, ಸೊ ಇಲ್ಲಿ ಭಗವಂತ ನಸು ನಕ್ಕದ. ಯಾಕಂದರೆ ಅವನಿಗೆ ಗೊತ್ತು ಕುಂತಿ ಮಹಾರಾಣಿಯ ಹೃದಯದಲ್ಲಿ ಏನಿತ್ತು ಅಂತ. ತಾಂಬಾಢಂ ಇತಿ ಉಪಾಮಂತ್ರ್ಯ ಪ್ರವಿಶ್ಯ ಗಜ ಸಾಹ್ವ್ಯಂ ಸ್ತ್ರೀಯಶ್ಚ ಸ್ವಪುರಂ ಯಾಸ್ಯಂ ಪ್ರೇಮ್ಣ ರಾಜ್ಞಾ ನಿವಾರಿತಃ. ಕುಂತಿ ಮಹಾರಾಣಿಯ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ಭಗವಂತ ಆಮೇಲೆ ಹಸ್ತಿನಾಪುರದಲ್ಲಿದ್ದಂತಹ, ಈ ಹಸ್ತಿನಾಪುರದ ಅರಮನೆಯಲ್ಲಿದ್ದಂತಹ ಇತರ ತನ್ನ ತಾಯಿಂದರು, ಇತರ ಸ್ತ್ರೀಯರಿಗೆ ತನ್ನ ನಿರ್ಗಮನದ ಬಗ್ಗೆ ವಿಷಯವನ್ನು ತಿಳಿಸ್ತಾನೆ. ಆದರೆ ಆಗ ಮತ್ತೆ ಯುಧಿಷ್ಠಿರ ಮಹಾರಾಜ ಅವನನ್ನು ತಡೆದ. ಪ್ರೀತಿಯಿಂದ ಅವನಲ್ಲಿ ಯಾಚಿಸ್ತಾನೆ. ಕೃಷ್ಣ ಹಸ್ತಿನಾಪುರದಿಂದ ದ್ವಾರಕೆಗೆ ಹೊರಟ. ಕುಂತಿ ಮಹಾರಾಣಿಯ ಪ್ರಾರ್ಥನೆಗಳೂ ಅವನನ್ನು ನಿಲ್ಲಿಸೋಕ್ಕಾಗಿರಲಿಲ್ಲ. ಆದರೆ ಯುಧಿಷ್ಠಿರ ಮಹಾರಾಜನ ಸರಳವಾದ ಕೋರಿಕೆಯಿಂದ ಅವನು ಉಳ್ಕೊಂಡು ಬಿಡ್ತಾನೆ ಮತ್ತೆ. ಯುಧಿಷ್ಠಿರ ಮಹಾರಾಣಿಗೆ ಕೃಷ್ಣನ ಮೇಲೆ ಅಷ್ಟು ಪ್ರೀತಿ, ಹಾಗಾಗಿ ಭಗವಂತ ಅದನ್ನು ನಿರಾಕರಿಸಲಿಲ್ಲ. ಅದಕ್ಕೆ ಭಗವಂತನನ್ನು ಜಯಿಸುವಂಥ ಶಕ್ತಿ ಯಾವುದು? ಪ್ರೇಮ ಅಷ್ಟೇ, ಬೇರೆ ಏನೂ ಇಲ್ಲ. ಅವನು ಪೂರ್ಣ ಸ್ವತಂತ್ರನು, ನಾನೇನು ಮಾಡ್ತಾನೋ ಅದರಲ್ಲೆಲ್ಲ. ಆದರೆ ಶುದ್ಧ ಭಕ್ತರ ಪ್ರೀತಿಗೆ ಅವನು ಅಧೀನನಾಗಿ ಹೋಗ್ತಾನೆ. ಹಾಗಾಗಿ ಅವನು ಅದಕ್ಕೆ ಅವರಿಗೆ ಬೇಕಾಗಿರೋ ರೀತಿಯಲ್ಲಿ ನಡ್ಕೊಳ್ಳೋಕ್ಕೆ ಒಪ್ಕೊಂಡು ಬಿಡ್ತಾನೆ. ಇದು ಆ ಶುದ್ಧ ಭಕ್ತರ ಮಹಾ ಗುಣಲಕ್ಷಣಗಳು. ವ್ಯಾಸಾದ್ಯೈರೀಶ್ವರೇ ಆಜ್ಞೈಃ ಕೃಷ್ಣೇನಾದ್ಭುತ ಕರ್ಮಣ ಪ್ರಬೋಧಿತೋಪೀತಿಹಾಸೈರ್ನಾಬುಧ್ಯತ ಶುಚಾರ್ಪಿತಃ. ಯುಧಿಷ್ಠಿರ ಬಹಳ ದುಃಖಿತನಾಗಿದ್ದ. ಯಾಕಂದರೆ ವ್ಯಾಸದೇವರು ಮತ್ತು ಕೃಷ್ಣನೂ ಕೂಡ
ಅವನಿಗೆ ಉಪದೇಶವನ್ನು ನೀಡಿದರೂ ಕೂಡ ಅವನಿಗೆ ಮನವರಿಕೆ ಆಗಿರಲಿಲ್ಲ. ಅವನು ಅಂದ್ಕೊಂಡ ತನಗೋಸ್ಕರ ಇಷ್ಟೊಂದು ಜನರ ವಧೆ ಆಗಿರೋದ್ರಿಂದ ಅವನು ಬಹಳ ದುಃಖದಲ್ಲಿದ್ದ. ದುರ್ಯೋಧನ ರಾಜ್ಯವನ್ನು ಆಳ್ತಾ ಇದ್ದ, ಚೆನ್ನಾಗಿ ಅವನು ನಡೆಸ್ತಾ ಇದ್ದ ಅಂತ ಪ್ರಭುಪಾದರು ಬರೀತಾರೆ. ರಾಜ್ಯದ ಆಡಳಿತವನ್ನು ಚೆನ್ನಾಗಿ ನಡೆಸ್ತಾ ಇದ್ದ. ಹಾಗಾಗಿ ಯುದ್ಧದ ಒಂದು ರೀತಿಯಲ್ಲಿ ನೋಡಿದ್ರೆ ಯುದ್ಧದ ಅವಶ್ಯಕತೆ ಇರಲಿಲ್ಲ. ಆದರೆ ಧರ್ಮದ ದೃಷ್ಟಿಯಿಂದ ನೋಡಿದಾಗ ಅವನು ದುಷ್ಟ, ಹಾಗಾಗಿ ಯುದ್ಧ ಆಗಬೇಕಾಯಿತು. ಮತ್ತು ಜಗತ್ತಿನ ಎಲ್ಲ ರಾಜರು ಈ ಕಡೆ ಆ ಕಡೆ ಬಂದು ಸೇರಿಕೊಂಡ್ರು. ಯುದ್ಧ ಆಯಿತು. ಆದಿಪರ್ವದಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ 64 ಕೋಟಿ ಜನ ಸತ್ತಿದ್ದಾರೆ 18 ದಿನಗಳಲ್ಲಿ. ಮತ್ತು ಎಷ್ಟೋ ಸಾವಿರಾರು ಜನ ಕಣ್ಮರೆ ಆದ್ರಂತೆ. ಇದು ನಿಜವಾಗಿಯೂ ವಿಶ್ವದ ಮೊದಲನೇ ಮಹಾಯುದ್ಧ. ಮಹಾರಾಜ ಯುಧಿಷ್ಠಿರ ಯೋಚನೆ ಮಾಡ್ತಾನೆ, ನನ್ನನ್ನು ರಾಜನನ್ನಾಗಿ ಮಾಡೋದಕ್ಕೋಸ್ಕರ ಇಷ್ಟೊಂದು ಜನರ ಸತ್ರಲ್ಲ ಅನ್ನೋ ಒಂದು ಯೋಚನೆಯಲ್ಲಿ ಅವನು ಬಹಳ ದುಃಖಿತನಾಗಿರ್ತಾನೆ. ವ್ಯಾಸದೇವರು, ಭಗವಂತ ಕೂಡ ಅವನ ಮನವರಿಕೆ, ಅವನ ಮನಸ್ಸನ್ನು ತಿರುಗಿಸೋಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಆಗಲ್ಲ. ಆದರೆ ಅವನು ತೃಪ್ತನಾಗಲಿಲ್ಲ. ಯಾಕೆ? ಕೃಷ್ಣನೂ ಮಾಡೋಕ್ಕಾಗಲಿಲ್ವ ಅವನನ್ನು? ಕೃಷ್ಣನೂ ಅವನ ಮನವೊಲಿಸೋಕ್ಕಾಗಲಿಲ್ವ? ಇಲ್ಲ. ಯಾಕೆ ಅಂದರೆ ಅದು ಕೃಷ್ಣನ ಇಚ್ಛೆನೇ ಆಗಿತ್ತು. ಕೃಷ್ಣ ಸುಮ್ಮನೆ ಬಾಯಿಯ ರೀತಿಯಲ್ಲಿ ಅವನು ಪ್ರಯತ್ನವನ್ನು ಮಾಡ್ದ ಅಷ್ಟೇ. ಆದರೆ ಅವನು ನಿಜವಾಗ್ಲೂ ಅವನ ಮನವೊಲಿಸಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಯಾಕೆ? ಇವಾಗ ಮುಂದಿನ ಅಧ್ಯಾಯದಲ್ಲಿ ಭೀಷ್ಮ ಪಿತಾಮಹನ ಮುಂದೆ ಭೀಷ್ಮ ಪಿತಾಮಹನಿಂದ ಯುಧಿಷ್ಠಿರನಿಗೆ ಉಪದೇಶವನ್ನು ನೀಡಿಸೋ ಉದ್ದೇಶ ಕೃಷ್ಣನದಾಗಿತ್ತು. ಹಾಗಾಗಿ ತಾನೇ ಉಪದೇಶವನ್ನು ನೀಡಿದ್ರೂ ಕೂಡ ಯುಧಿಷ್ಠಿರ ಅದನ್ನು ಸ್ವೀಕಾರ ಮಾಡದೇ ಇರೋ ರೀತಿಯಲ್ಲಿ ಕೃಷ್ಣನೇ ಸೃಷ್ಟಿ ಮಾಡ್ತಾನೆ ಸನ್ನಿವೇಶ. ಯುಧಿಷ್ಠಿರನ ಹೃದಯದಲ್ಲಿ ಪರಮಾತ್ಮನಾಗಿ ಅವನು ತಾನೇ ಕೃಷ್ಣನಾಗಿ ಹೊರಗಡೆ ನಿಂತು ಕೊಟ್ಟಿದ್ದಂಥ ಉಪದೇಶವನ್ನು ಅವನು ಸ್ವೀಕಾರ ಮಾಡದೇ ಇರೋ ರೀತಿಯಲ್ಲಿ ಕೃಷ್ಣ ಮಾಡ್ತಾನೆ. ಕೃಷ್ಣ ಅಚಿಂತ್ಯ. ಉದ್ದೇಶ ಭೀಷ್ಮದೇವನಿಂದ ಕೇಳಬೇಕು, ಉಪದೇಶವನ್ನು ಕೇಳಬೇಕು, ಭೀಷ್ಮದೇವನ ಗುಣಗಾನ ಮಾಡೋ ಉದ್ದೇಶದಿಂದ. ಯಾಕಂದರೆ ಭೀಷ್ಮದೇವ ಆಗ ಆ ರೀತಿಯಲ್ಲಿ ತನ್ನ ಪ್ರಿಯ ಮೊಮ್ಮಕ್ಕಳನ್ನು ನೋಡಿ ಆ ಸ್ಥಿತಿಯಲ್ಲಿ ನೋಡಿ ಸಂತೋಷವಾಗಿ ಅವನ ಪ್ರಾಣವನ್ನು ಬಿಡಬೇಕು ಅನ್ನೋದು ಕೃಷ್ಣನ ಇಚ್ಛೆ ಆಗಿತ್ತು. ಸೊ ಹಾಗಾಗಿ ಭಾಳ ದುಃಖದಲ್ಲಿದ್ದಾನೆ ಯುಧಿಷ್ಠಿರ. ಆಹಾರಾಜಧರ್ಮಸುತಸ್ ಚಿಂತಯನ್ ಸುಹೃದಾಂವಧಂ ಪ್ರಾಕೃತೇನಾತ್ಮನ ವಿಪ್ರಾಹ ಸ್ನೇಹ ಮೋಹ ವಶಂ ಗತಃ. ಯುಧಿಷ್ಠಿರ ಧರ್ಮರಾಜನ ಮಗ. ಅವನು ತನ್ನ ಸ್ನೇಹಿತರ ಮರಣದಿಂದಾಗಿ ದಿಗ್ಭ್ರಾಂತನಾಗಿ ಒಬ್ಬ ಸಾಮಾನ್ಯ ಭೌತಿಕ ವ್ಯಕ್ತಿಯಂತೆ ಅವನು ದುಃಖಕ್ಕೀಡಾಗೋಗಿದ್ದ. ಹಾಗಾಗಿ ಆ ಒಂದು ಅಕ್ಕರೆಯಿಂದ ಅವನು ಮಾತುಗಳನ್ನು ಆಡ್ತಾನೆ. ಯುಧಿಷ್ಠಿರ ಈ ರೀತಿ ದಿಗ್ಭ್ರಾಂತನಾಗಬಾರ್ದಾಗಿತ್ತು, ಸಾಮಾನ್ಯ ಜೀವಿಯಂತೆ. ಆದರೆ ಹೇಗೆ ಅರ್ಜುನ ದಿಗ್ಭ್ರಾಂತನಾದನೋ ಅದೇ ರೀತಿ ಭಗವಂತನ ಇಚ್ಛೆಯಿಂದಾಗಿ ಯುಧಿಷ್ಠಿರ ಮಹಾರಾಜನು ಕೂಡ ದಿಗ್ಭ್ರಾಂತನಾದ. ಇದು ಭಗವಂತನ ಏರ್ಪಾಡು ಅಷ್ಟೆ. ಯುಧಿಷ್ಠಿರ ಮಹಾರಾಜನಿಗೆ ಎಲ್ಲ ತತ್ವವೂ ಗೊತ್ತಿತ್ತು, ಅರ್ಜುನನಿಗೆ ಗೊತ್ತಿದ್ದ ರೀತಿಯಲ್ಲೇ. ಆದರೂ ಕೂಡ ಭೀಷ್ಮನಿಂದ ಉಪದೇಶ ಸ್ವೀಕಾರ ಮಾಡಬೇಕು, ಅವನು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣ ಅವನನ್ನು ಕೂಡ ದಿಗ್ಭ್ರಾಂತನಾಗಿಸ್ತಾನೆ. ಅಹೋಮೇ ಪಶ್ಯತಾಜ್ಞಾನಂ ಹೃದಯ ರೂಢಂ ದುರಾತ್ಮನಃ ಪಾರಕ್ಯಸ್ಯೈವ ದೇಹಸ್ಯ ಬಹ್ವ್ಯೋ ಮೇ ಕ್ಷೌಹಿಣೀರ್ ಹತಾಃ. ನಾನೆಂಥ ಪಾಪಿ, ನನ್ನ ಹೃದಯವನ್ನು ನೋಡಿ ಸಂಪೂರ್ಣವಾಗಿ ಅಜ್ಞಾನದಿಂದ ತುಂಬಿದೆ. ಈ ದೇಹ ಕೊನೆಗೆ ಇತರರಿಗಾಗಿ ಅಂತಿಮವಾಗಿ ಇರುವಂಥ ಈ ದೇಹಕ್ಕಾಗಿ ಎಷ್ಟೊಂದು ಜನ ಮೃತರಾಗಿದ್ದಾರೆ. ಅದೇ ದುಃಖ ಅವನಿಗೆ. ನನಗೋಸ್ಕರ ಇವರು ಇಷ್ಟೊಂದು ಜನ ಸತ್ರಲ್ಲ ಅಂತಾರೆ. ಅವನಿಗೋಸ್ಕರ ಆಗಿರಲಿಲ್ಲ, ಅದು ಧರ್ಮ ಸಂಸ್ಥಾಪನೆಗೋಸ್ಕರ ಆಗಿತ್ತು. ಆದರೆ ಅವನ ಮನಸ್ಸು ಆ ರೀತಿ ಇತ್ತು. ಬಾಲದ್ವಿಜಸ್ಸು ಹೃನ್ಮಿತ್ರ ಪಿತೃಭ್ರಾತೃರ್ಗುರುದ್ರೋಹ ನಮೇ ಸ್ಯಾನ್ನಿರಯಾನ್ ಮೋಕ್ಷೋ ಹ್ಯಪಿ ವರ್ಷಾಯುತಾಯುತೈ. ಹೇಳ್ತಾನೆ, ಹುಡುಗರು, ಬ್ರಾಹ್ಮಣರು, ಹಿತೈಷಿಗಳು, ಸ್ನೇಹಿತರು, ತಂದೆ ಸ್ಥಾನದಲ್ಲಿರೋರು, ಗುರುಗಳ ಸ್ಥಾನದಲ್ಲಿರೋರು, ಸಹೋದರರು, ಎಷ್ಟೊಂದು ಜನರನ್ನು ನಾನು ಕೊಂದಿದ್ದೀನಿ. ನಾನು ಕೋಟ್ಯಾಂತರ ವರ್ಷಗಳು ಜೀವಿಸಿದ್ರೂ ಕೂಡ
ಆ, ಆ, ನನಗೋಸ್ಕರ ಕಾಯ್ತಾ ಇರೋ ನರಕದಿಂದ ನಾನು ಮುಕ್ತನಾಗೋಕ್ಕೆ ಸಾಧ್ಯ ಇಲ್ಲ ಈ ಪಾಪಗಳಿಂದಾಗಿ. ಶಾಸ್ತ್ರದಲ್ಲಿ ಹೇಳ್ತಾರೆ, ಹುಡುಗರು ಬ್ರಾಹ್ಮಣರು ಸ್ತ್ರೀಯರನ್ನು ಅಥವಾ ವಯಸ್ಸಾಗಿರೋರನ್ನ ಕೊಲ್ಲಬಾರ್ದು ಅಂತ. ಹಿಂದಿನ ಕಾಲದಲ್ಲಿ ಆ ರೀತಿ ಆಗ್ತಾ ಇರಲಿಲ್ಲ. ಯಾಕಂದರೆ ಯುದ್ಧಕ್ಕೆ ಬರ್ತಾ ಇದ್ದವರು ಈ ವರ್ಗಕ್ಕೆ ಸೇರಿದವರು ಇರ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ಬಾಂಬ್ ಹಾಕ್ತಾರೆ, ಎಲ್ಲರೂ ಸತ್ತು ಹೋಗ್ತಾರೆ. ಅದು ಮಹಾಪಾಪ ಅದು. ಇವರೆಲ್ಲ ಮುಗ್ಧ ಜೀವಿಗಳು, ಇವರನ್ನು ರಕ್ಷಿಸಬೇಕು ಅನ್ನೋದು ಶಾಸ್ತ್ರದ ಹೇಳಿಕೆ. ಸೊ ಇಂಥವರೆಲ್ಲ ತುಂಬ ಜನ ಸತ್ತಿದ್ರಿಂದ ಅವನು ಬಹಳ ನೋವನಿಲ್ಲಿದ್ದಾನೆ. ನೈನೋರಾಜ್ಞ ಪ್ರಜಾ ಭರ್ತುರ್ ಧರ್ಮಯುದ್ಧೇ ವಧೋದ್ವಿಷಾಂ ಇತಿ ಮೇನತು ಬೋಧಾಯ ಕಲ್ಪತೆ ಶಾಸನಂ ವಚಃ. ಹೇಳ್ತಾನೆ, ರಾಜ ಸರಿಯಾದ ಸೂಕ್ತವಾದ ಕಾರಣಕ್ಕಾಗಿ ಅವನು ಜನರನ್ನು ಕೊಂದರೆ ಅದರಲ್ಲಿ ಯಾವ ಪಾಪವೂ ಇಲ್ಲ. ಯಾಕಂದರೆ ಅವನು ಪ್ರಜಾಪಾಲನೆಯಲ್ಲಿ ತೊಡಗಿರುವಂಥ ರಾಜ ಅವಶ್ಯಕವಾಗಿ ಆ ಥರ ಕೆಲಸದಲ್ಲಿ ತೊಡಗ್ತಾನೆ. ಆದರೆ ಇದು ನನಗೆ ಅನ್ವಯವಾಗಲ್ಲ. ಅಂದರೆ ಯುಧಿಷ್ಠಿರ ಮಹಾರಾಜನ ಮನಸ್ಸಿನಲ್ಲಿ, ನಾನು ಯೋಗ್ಯ ರಾಜ ಅಲ್ಲ, ನಾನು ಸೂಕ್ತವಾದ ಕಾರಣಕ್ಕಾಗಿ ಯುದ್ಧ ಮಾಡಲಿಲ್ಲ, ನಾನು ಈ ಪ್ರಜೆಗಳ ಪಾಲನೆ ಕೂಡ ಮಾಡ್ತಾ ಇರಲಿಲ್ಲ, ನಾನು ನನಗೆ ರಾಜ್ಯವನ್ನು ಪಡ್ಕೊಳ್ಳೋಕ್ಕೋಸ್ಕರ ನಾನು ಈ ಯುದ್ಧವನ್ನು ಮಾಡಿದೆ, ಇದು ನನ್ನ ವೈಯಕ್ತಿಕ ಇಚ್ಛೆಯನ್ನು ಪೂರೈಸೋಕ್ಕೋಸ್ಕರ ಆಗಿರೋದ್ರಿಂದ ಇದು ಪಾಪಮಯ ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಸ್ತ್ರೀಣಾಮದ್ಧತ ಬಂಧೂನಾಂ ದ್ರೋಹೋ ಯೋಸಾವ್ ಇಹೋಸ್ಥಿತಃ ಕರ್ಮಭಿರ್ಗೃಹಮೇ ಧೀಯೈರ್ ನಾಹಂ ಕಲ್ಪೋ ವ್ಯಪೋಹಿತುಂ. ನಾನು ಎಷ್ಟೊಂದು ಸ್ತ್ರೀಯರು ವಿಧವೆಯರಾಗಿದ್ದಾರೆ, ಮತ್ತು ಎಷ್ಟೊಂದು ಜನರು ನನ್ನ ವೈರಿಗಳಾಗೋ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಇದೆಲ್ಲವೂ ಕೂಡ ಯಾವುದೇ ನಾನು ಭೌತಿಕವಾದ ಒಂದು ಸಮಾಜ ಕಲ್ಯಾಣ ಕಾರ್ಯ ಮಾಡೋದ್ರಿಂದ ಇದು ಸರಿ ಹೊಂದೋದಿಲ್ಲ. ಅಂದರೆ ಅವನು ತಾನು ಮಾಡಿರೋದು ತಪ್ಪು ಅನ್ನೋ ರೀತಿಯಲ್ಲಿ ಅವನು ನೋಡ್ತಾ ಇದ್ದಾನೆ. ಯಥಾ ಪಂಕೇನ ಪಂಕಾಂಬಃ ಸುರಯಾವಾಸುರಾಕೃತಾಂ ಭೂತಹತ್ಯಾಂ ತಥೈವೈಕಾಂ ನ ಯಜ್ಞೈರ್ಮಾರ್ಷ್ಟುಂ ಅರ್ಹತಿ. ಮಣ್ಣು ನೀರು, ಅದನ್ನು ಮಣ್ಣಿನ ಮೂಲಕ ಶೋಧಿಸಿದ್ರೆ ಅದೇನು ಶುದ್ಧವಾಗೋದಿಲ್ಲ. ಅದೇ ರೀತಿ ನಾನು ಮಾಡಿರುವಂತಹ ತಪ್ಪುಗಳನ್ನು ನಾನು ಯಾವ ರೀತಿಯಲ್ಲೂ ಪ್ರತಿರೋಧಿಸೋಕ್ಕಾಗೋದಿಲ್ಲ, ಯಾವ ಪ್ರಾಯಶ್ಚಿತ್ತವೂ ಇಲ್ಲ ಅಂತ ಹೇಳ್ಕೊತಾರೆ. ಓಕೆ, ಇದರೊಂದಿಗೆ ಈ ಅಧ್ಯಾಯ ಮುಕ್ತಾಯವಾಗುತ್ತೆ. ಈ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ಈ ಅಶ್ವಮೇಧ ಈ ಶ್ಲೋಕದಲ್ಲಿ ಪ್ರಾಣಿಗಳನ್ನು, ಅಶ್ವಮೇಧ ಗೋಮೇಧ ಯಜ್ಞಗಳ ಬಗ್ಗೆ ಪ್ರಭುಪಾದರು ಬರೀತಾರೆ. ಅದೆಲ್ಲ ಯಾವುದು ಈ ಯುಗಕ್ಕೆ ಆಗಲ್ಲ. ಇರೋದೇ ಒಂದು ಹರಿನಾಮ ಸಂಕೀರ್ತನ ಯಜ್ಞ. ಈ ಹರಿನಾಮಜ್ಞ ಯಜ್ಞವನ್ನು ಎಲ್ಲರೂ ಮಾಡಬೇಕು, ಅದು ಅವರ ಕರ್ತವ್ಯ. ಅದನ್ನು ಮಾಡದೇ ಹೋದರೆ ಜನರು ಸಂತೋಷವಾಗಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಒಂದು 8ನೇ ಅಧ್ಯಾಯವನ್ನು ಮುಗಿಸ್ತಾರೆ. ಇವತ್ತಿಗೆ ಇಲ್ಲೇ ನಿಲ್ಲಿಸೋಣ. 9ನೇ ಅಧ್ಯಾಯವನ್ನು ಮುಂದೆ ಪ್ರಾರಂಭ ಮಾಡೋಣ. ಶ್ರೀಮದ್ ಭಾಗವತಂ ಕೀ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕೀ ಜಯ, ಸುಮೇಧ ಗೌರಭಕ್ತವೃಂದ ಕೀ ಜಯ. ಹರೇ ಕೃಷ್ಣ.